ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿದಾನೆ ವರುಣ. ಭಾರಿ ಮಳೆಗೆ ಈಗ ಸಿಲಿಕಾನ್ ಸಿಟಿ ಜನ ತತ್ತರಿಸಿದ್ದಾರೆ. ನಿರಂತರ ಮಳೆಯಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ಸಂಜಯ್ ನಗರ, ಮೇಕ್ರಿ ಸರ್ಕಲ್, ವಸಂತ ನಗರ ಸೇರಿ ವಿವಿಧ ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ. ಒಂದು ಕಡೆ ಬೆಂಗಳೂರಲ್ಲಿ ಇವತ್ತು ಮೋದಿ ಮೇನಿಯಾ ಇದ್ರೆ, ಮತ್ತೊಂದು ಕಡೆ ವರುಣನ ಆರ್ಭಟ ಕೂಡ ನಿರಂತರವಾಗಿದೆ. ಭಾರಿ ಮಳೆಗೆ ಸಿಲಿಕಾನ್ ಸಿಟಿ ಜನ ತತ್ತರಿಸಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಿದೆ, ಹೀಗಾಗಿ ವಾಹನ ಸವಾರರು ಪರದಾಟಿದ್ದಾರೆ. ಸಂಜಯ್ ನಗರ, ಮೇಕ್ರಿ ಸರ್ಕಲ್, ವಸಂತ ನಗರ, ಜೆಪಿ ನಗರ ಹೀಗೆ ಶಾಂತಿನಗರ ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಸತತವಾಗಿ ಮಳೆಯಾಗ್ತಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದರೆ ಗೊತ್ತಾಗುತ್ತೆ ನೀರು ಎಲ್ಲಿ ನಿಲ್ಲುತ್ತೆ, ರೋಡ್ ಯಾವುದು, ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ. ಸಾಮಾನ್ಯವಾಗಿ ವಾಹನ ಸವಾರರಿಗೆ ಸಮಸ್ಯೆ ಆಗೋದು. ಹಾಗಾಗಿ ನಿರಂತರವಾಗಿ ಮಳೆಯಾಗ್ತಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಿದೆ. ಅದು ಕೂಡ ಬಹಳ ಪ್ರಮುಖವಾಗಿ ಗಮನಿಸಬಹುದು. ಮೇಕ್ರಿ ಸರ್ಕಲ್ಲು, ಸಂಜಯ್ ನಗರ, ಇನ್ನು ವಸಂತ ನಗರ, ಜೆಸಿ ನಗರ, ಶಾಂತಿನಗರ ಸೇರಿ ಇವೆಲ್ಲ ಭಾಗದಲ್ಲೂ ಕೂಡ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಭಾರಿ ಮಳೆಯಾಗಿದೆ. ಹಾಗಾಗಿ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಪಡಿಸಿದಂತಾಗಿದೆ. ಟೂ ವೀಲರಲ್ಲಿ ಹೋಗೋರಿಗಂತೂ ಮತ್ತಷ್ಟು ಸಮಸ್ಯೆ. ಎಲ್ಲಿ ಗುಂಡಿ ಇದೆ, ಹೇಗೆ ಸಾಗಬೇಕು, ವಾಹನಗಳು ಕೂಡ ಕಿಟ್ಟು ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ಯಾವ ಮರ ಬೀಳುತ್ತೋ, ಅಲ್ಲಿಂದ ಏನಾಗುತ್ತೋ, ಯಾಕಂದರೆ ಇಂಥದ್ದೇ ಸಾಲು ಸಾಲು ಪ್ರಸಂಗಗಳು ಈಗಾಗಲೇ ಆಗಿದೆ. ಒಟ್ಟಿನಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಬೆಳಿಗ್ಗೆಯಿಂದಲೂ ಕೂಡ ಮೋಡ ಕವಿದಂಥ ವಾತಾವರಣ ಇತ್ತು. ಸದ್ಯ ಜೋರಾದಂಥ ಮಳೆ ಆಗ್ತಿದೆ. ನಾವು ಮೇಕ್ರಿ ಸರ್ಕಲಿನ ದೃಶ್ಯಾವಳಿ ನೋಡ್ತಾ ಇದ್ವಿ ನೋಡಿ, ಯಾವ ರೀತಿಯಾಗಿ ರೋಡ್ ಮೇಲೆ ನೀರು ನಿಂತಿದೆ, ಓಡಾಡೋದಕ್ಕೆ ಸಮಸ್ಯೆ ಆಗ್ತಿದೆ. ವರುಣನ ಆರ್ಭಟ ಕೂಡ ಜೋರಾಗಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಮಳೆಯ ಅವಾಂತರದಿಂದ ರೋಡ್ಗಳು ಹೇಗಾಗಿದೆ ಅಂತ. ಒಂದೊಂದು ಕಡೆಯಲ್ಲಿ ಕೆರೆ ಥರ ಆಗಿದೆ. ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಸಾಯಿ ಲೇಔಟ್ನಲ್ಲಿ ಎಷ್ಟೆಲ್ಲ ಅವಾಂತರಗಳಾಗಿತ್ತಂತ ನಾವು ನೋಡಿದ್ವಿ. ಈಗ ಮತ್ತೆ ಮಳೆ ಆಗ್ತಿದೆ ನಿರಂತರವಾಗಿ. ಕಳೆದ 2-3 ದಿನದಿಂದಂತೂ ನಿರಂತರವಾಗಿ ಮಳೆ ಆಗ್ತಿದೆ. ಸದ್ಯ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದಂಥ ವಾತಾವರಣ ಇದ್ದು ಈಗ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ವಾಹನ ಸವಾರರಿಗೆ ಇಲ್ಲಿ ಮೊದಲು ಸಮಸ್ಯೆ ಆಗೋದು. ಯಾಕಂದರೆ ರೋಡಲ್ಲಿ ನೀರು ನಿಲ್ತಿದೆ. ನೀರು ನಿಲ್ಲೋದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಅಂತಂದರೆ ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಈ ಒಳಚರಂಡಿ ವ್ಯವಸ್ಥೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ವಿಚಾರ ಹೇಳ್ತೀವಿ. ಸದ್ಯ ಅದೇ ರೀತಿ ಸಮಸ್ಯೆಗಳಾಗ್ತಿದೆ.